ಕೆಸರ ಮಡುವಿನಲ್ಲಿ ಗ್ರಾಮ ದೇವತೆ ಜಾತ್ರೆಗೆ ಪೂರ್ವ ತಯಾರಿ. ಕರಕೇಲಮ್ಮ ಕತ್ತಲೆ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಜಾತ್ರೆಗೆ ಸಿದ್ಧತೆ. ತುಮಕೂರು ತಾಲೂಕಿನ ಉರುಡಿಗೆರೆ ಹೋಬಳಿಯ ಕೆಸರಮಡು ಗ್ರಾಮದಲ್ಲಿ ಇದೇ ತಿಂಗಳ 28ರಂದು ಗ್ರಾಮ ದೇವತೆ ಮಾರಮ್ಮ ದೇವಿ ಜಾತ್ರೆಗೆ ಭರ್ಜರಿ ಸಿದ್ಧತೆಗಳು ಆರಂಭವಾಗಿವೆ. ಹೀಗಾಗಿ ಜಾತ್ರೆಯ ಅಂಗವಾಗಿ ನಿನ್ನೆ ಗ್ರಾಮದಲ್ಲಿ ನೆಲೆಸಿರುವ ಕರಿಕಲ್ಲಮ್ಮ ಹಾಗೂ ಕತ್ತಲೆ ಮಾರಮ್ಮ ದೇವಿಯರಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಪಹಾರ ಸಮರ್ಪಿಸಿ ಸಂಪ್ರದಾಯಬದ್ಧವಾಗಿ ಜಾತ್ರಾ ಪೂರ್ವ ಆಚರಣೆ ನಡೆಸಲಾಯಿತು. ಹೌದು, ಕೆಸರಮಡು ಗ್ರಾಮದ ಗ್ರಾಮ ದೇವತೆ ಮಾರಮ್ಮ ದೇವಿಯ ಜಾತ್ರೆಗೂ ಮುನ್ನ 15 ದಿನ ಮುಂಚಿತವಾಗಿ ಕತ್ತಲೆ ಮಾರಮ್ಮ ಮತ್ತು ಕರುಗಲ್ಲಮ್ಮ ದೇವಿಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತದನಂತರ ಗ್ರಾಮ ದೇವತೆಯ ಜಾತ್ರೆ ಮಾಡೋದು ಇಲ್ಲಿನ ಪ್ರತೀತಿ. ಇನ್ನು 3 ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯ ಹಿನ್ನೆಲೆ ಇಡೀ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಇನ್ನು ಗ್ರಾಮಸ್ಥರು ಮಾತನಾಡಿ ಸುಮಾರು 500 ವರ್ಷಗಳಿಂದಲೂ ಕೂಡ ಈ ರೀತಿಯಾಗಿ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಿದ್ದೇವೆ. ನಮ್ಮ ಗ್ರಾಮದಲ್ಲಿ ಯಾವುದೇ ಜಾತ್ರೆ ನಡೆಸುವುದಕ್ಕಿಂತಲೂ ಮುಂಚಿತವಾಗಿ ಈ ದೇವಿಯರಿಗೆ ಪೂಜೆ ಸಲ್ಲಿಸುವುದು ನಮ್ಮ ಪ್ರತೀತಿ. ಅದೇ ರೀತಿ ಇದೇ ತಿಂಗಳ 28ರಂದು ಗ್ರಾಮ ದೇವತೆ ಮಾರಮ್ಮ ಅವರ ಜಾತ್ರೆ ಇದೆ. ಅದಕ್ಕಾಗಿಯೇ ಇಂದು ನಾವು ಕತ್ತಲೆ ಮಾರಮ್ಮ ಹಾಗೂ ಕರಿಕಲ್ಲಮ್ಮ ದೇವಿಗೆ ಪೂಜೆ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಮೂಲತಃ ಕಾಲದಿಂದಲೂ ನಡ್ಕೊಂಡ್ಬಂದಿರೋ ಜಾತ್ರೆ ಇದು ಮೊದಲನೇದಾಗಿ ಕರುಗಲ್ಲಮ್ಮ ಅಂತೇಳಿ ಜಾತ್ರೆ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಕರುಗಲ್ಲಮ್ಮ ಸ್ಟಾರ್ಟ್ ಮಾಡುವ 15 ದಿವಸ ಮುಂಚೆ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿ ಏನಾಯಿತು 3 ದಿನ ಮುಂಚೆ ನೀರು ಇದು ಕಾರ್ಯಕ್ರಮ ಇರ್ತದೆ ಮನೆಯಲ್ಲಿ ಬಂದು. ಆಮೇಲೆ 3-4 ದಿನ ಇವತ್ತು ಮನೆಯಿಂದ ಉಪ್ಪಾರ ತಂದು ಇಲ್ಲಿ ತಂದು ಉಪ್ಪಾರ ಹಾಕಿ ಎಲ್ಲ ಮಹಾಮಂಗಳಾರತಿ ಮಾಡ್ಕೊಂಡು ಇಲ್ಲಿಂದ ಮನೆಗೆ ಹೋಗೋದು. ನೆಕ್ಸ್ಟು ಮುಂದಿನ 21-22 ಕೆಂಪಮ್ಮನ ಜಾತ್ರೆ. ಆವತ್ತು ದಿನ ಆರತಿ ಅಗ್ಗಿನಕೊಂಡ ಇದೆ. ಅದಾದ ನಂತರ 28-29 ಎಲ್ಲ 18 ಕೋಮಿನ ಜನ ಸೇರಿ ಗ್ರಾಮ ದೇವತೆ ಜಾತ್ರೆ 28-29 ಎಲ್ಲ ಸಮಾಜ 18 ಕೋಮಿನ ಜನ ಸೇರ್ಕೊಂಡು ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತೈತೆ. ಮುಂದೇನು ಹಿಂಗೆ ನಡ್ಕೊಂಡು ಹೋಗಲಿ ಅಂತೇಳಿ ನಾನು 2 ಮಾತಾಡಿ ಮುಗಿಸ್ತೀನಿ. ಇದು ಕಾಲದಿಂದ ಪೂರ್ವಿಕರ ಕಾಲದಿಂದಲೂ ಬರ್ತಾಯಿದೆ. ನಿನ್ನೆ ಮೊನ್ನೆದಲ್ಲ, ಇದು ಸಾವಿರಾರು ವರ್ಷದಿಂದ ಬರ್ತಾಯಿದೆ. ವಿಶೇಷ ಅಂದರೆ ಇದು ಆ್ಯಕ್ಚುಲಿ ಗ್ರಾಮ ದೇವತೆ ಮೂಲ ಇತಿಹಾಸ ಇರೋದೇ ಹಳ್ಳಿಗಳಲ್ಲಿ ಗ್ರಾಮ ದೇವತೆ. ಎಲ್ಲ ದೇವರಿಗೂ ಮೊದಲು ಮಾಡ್ತಿದ್ದು ಊರಲ್ಲಿ ಊರು ಕಾಯೋ ಶಕ್ತಿ ದೇವತೆ ಅಂದರೆ ಗ್ರಾಮ ದೇವತೆ. ಹಾಗಾಗಿ ಪ್ರತಿ ಊರಲ್ಲೂ ಗ್ರಾಮ ದೇವತೆ ಕಾರ್ಯಕ್ರಮ ಮಾಡೋದು ಊರಿಗೆ ಮಳೆ ಬೆಳೆ ಕಾಯಿಲೆ ಕ್ಷಾಮ ಏನು ಬರದೇ ಇರಲಿ ಅಂತೇಳಿ ಒಂದು ಶಾಂತಿ ಮಾಡೋದಕ್ಕೋಸ್ಕರ ಎಲ್ಲ ಸಮಾಜ ಎಲ್ಲ 18 ಕೋಮಿನವರು ಸೇರಿ ಈ ಜಾತ್ರೆ ಮಾಡ್ತೀವಿ. ಈ ದಿನದ ಜಾತ್ರೆ ಕರುಗಲ್ಲಮ್ಮ ಮತ್ತು ಕತ್ತಲೆ ಮಾರಮ್ಮನ ಜಾತ್ರೆ 5, 6, 7ಕ್ಕೆ ನೀರು ಹಾಕ್ತಾ ಇದ್ದೀವಿ. ಎಲ್ಲರೂ ಮನೆಗೆ ಒಬ್ಬೊಬ್ಬರ ಪೈಕಿ ನೀರು ಹಾಕ್ತೀವಿ. ಆಮೇಲೆ ಇವತ್ತು 7ನೇ ತಾರೀಕು ಇವತ್ತಿನ ದಿವಸ ಉಪಹಾರ ಮತ್ತು ಹಣ್ಣುಕಾಯಿ ಪೂಜೆ ಮಾಡಿಸಿ ಮಹಾಮಂಗಳಾರತಿ ಮಾಡ್ತೀವಿ. ಇಲ್ಲಿ ಇದು ಮಾಡಿಸಿ ಆಮೇಲೆ ಇದನ್ನ ಏನು ಎಲ್ಲ ಇದು ಹಾಕ್ತೀವಲ್ಲ ಉಪಹಾರ ಹಾಕಿದ್ಮೇಲೆ ಮಹಾಮಂಗಳಾರತಿ ಮಾಡಿ ಎಲ್ಲರಿಗೂ ಮಹಾಮಂಗಳಾರತಿ ಕೊಟ್ಟು ಅನಂತರ ಕೆಂಪಮ್ಮನ ಜಾತ್ರೆ ಮಾಡ್ತೀವಿ 21-22ಗೆ ದಿನಾಂಕ. ಅದು ಅಸಂಪುರ ಕೆಂಪಮ್ಮನ ಜಾತ್ರೆ ಮಾಡ್ತೀವಿ. ಅದಾದ ನಂತರ 28-29ಕ್ಕೆ ಗ್ರಾಮ ದೇವತಮ್ಮನ ಜಾತ್ರೆ ಇಲ್ಲಿ ನಮ್ಮ ಕೆಸಮೋಡ್ರ ಮಾರಮ್ಮನ ಜಾತ್ರೆ ಮಾಡ್ತೀವಿ. ಈ ರೀತಿ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದರಲ್ಲಿ ಯಾವುದು ಏನೂ ಇಲ್ಲ, ಯಾವ ಭೇದ ಭಾವನೂ ಇಲ್ಲ. ಎಲ್ಲ ಜಾತಿಯವರು ಸೇರಿ ಮಾಡ್ತಕ್ಕಂಥ ಜಾತ್ರೆ ಇದು. ಗ್ರಾಮ ದೇವತೆ ಕರುಗಲ್ಲಮ್ಮ ಕೆಂಪಮ್ಮ ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಎಲ್ಲ ಜನಾಂಗದವರು ಸೇರಿದ್ದೀವಿ. ಇದ್ರಾಗ ಯಾರ್ದು ಏನಿಲ್ಲ. ಇನ್ನು ಈ ವೇಳೆ ಊರಿನ ಎಲ್ಲ ಮಹಿಳೆಯರು ಆರತಿ ಮಾಡಿ ಕತ್ತಲೆ ಮಾರಮ್ಮ ಹಾಗೂ ಕರಿಗಲ್ಲಮ್ಮ ದೇವಿಗೆ ಉಪಹಾರ ಮಾಡಿ ಪೂಜೆ ಸಲ್ಲಿಸಿದ್ರು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.